ನೋಡಿ ವೀಕ್ಷಕರೇ, ರುಚಿ ರುಚಿಯಾದ ಎಳ್ಳುಂಡೆ ಸಿದ್ಧವಾಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿ ರುಚಿಯಾದ ಎಳ್ಳುಂಡೆ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಒಂದು 1/4 kg ಕರಿ ಎಳ್ಳನ್ನು ನಾನು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನಾವು ಸಣ್ಣ ಬೆಂಕಿಯಲ್ಲಿ ಇದನ್ನ ನಾವು ಹುರ್ಕೋಬೇಕು. ವೀಕ್ಷಕರೇ, ಈ ಎಳ್ಳು ಒಂದು 5 ನಿಮಿಷ ಅದು ಚೆನ್ನಾಗಿ ಪಟ ಪಟ ಹೊಟ್ಟಬೇಕು, ಅಲ್ಲಿವರೆಗೂ ನಾವು ಅದನ್ನು ಹುರ್ಕೋಬೇಕು. ನೋಡಿ ವೀಕ್ಷಕರೇ, ನಾವು ಈ ಆಹಾರ ಪದ್ಧತಿಯಲ್ಲಿ ಈ ಎಳ್ಳನ್ನು ಉಪಯೋಗಿಸೋದ್ರಿಂದ ನಮಗೆ ಉತ್ತಮವಾದ ಆರೋಗ್ಯದಲ್ಲಿ ತುಂಬ ಉತ್ತಮವಾಗುತ್ತೆ. ಇದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ. ನೋಡಿ, ಇದೀಗ ಹೊರದಾಗಿದೆ, ಪಟ ಪಟ ಅಂತ ಹೊಡ್ತಾ ಇದೆ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಇಲ್ಲಿ ಈ ಥರ ಹುರ್ಕೋಬೇಕು. ಇದನ್ನು ನಾವು ಒಂದು ಪಾತ್ರೆ ವರ್ಗಾಯಿಸಿ ಅದು ತಣ್ಣಗಾದ ಮೇಲೆ ಅದನ್ನು ನಾವು ಪುಡಿ ಮಾಡ್ಕೋಬೇಕು. ನೋಡಿ, ಇದೀಗ ತಣ್ಣಗಾಗಿದೆ ಎಳ್ಳು. ಇದನ್ನು ನಾವು ಮಿಕ್ಸಿ ಜಾರ್ ಮಾಡ್ಕೊಂಡು ಈಗ ಪುಡಿ ಮಾಡ್ಕೊತ ಇದ್ದೀವಿ. ನೋಡಿ ವೀಕ್ಷಕರೇ, ಪುಡಿ ಆಗಿದೆ ಇದು. ನೋಡಿ, ಈ ಹದಕ್ಕೆ ಪುಡಿ ಆಗಬೇಕು, ತೀರ ನೈಸು ಆಗಬಾರ್ದು, ತರಿಯಾಗಿ ಅದನ್ನು ನಾವು ಪುಡಿ ಮಾಡ್ಕೋಬೇಕು. ಈ ಬಾಣಲಿಗೆ 1 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಒಂದು 1/4 kg ಬೆಲ್ಲ ಚೆನ್ನಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಕರಗಿಸ್ಲಿಕ್ಕೆ ಈ ಬಾಣಲಿಗೆ ಹಾಕೊತಾ ಇದ್ದೀನಿ. ಇದಕ್ಕೆ ನಾವು ನೀರು ಏನು ಹಾಕ್ತಾ ಇಲ್ಲ ಕರಗಲಿಕ್ಕೆ, ತುಪ್ಪದಲ್ಲೇ ನಾವು ಇದನ್ನು ಕರಗಿಸ್ಕೋಬೇಕು ಬೆಲ್ಲನ. ನೋಡಿ ವೀಕ್ಷಕರೇ, ಈ ಬೆಲ್ಲ ಈಗ ಕರಗಿದೆ. ಈ ಬೆಲ್ಲ ನಾವು ಸಣ್ಣ ಉರಿಯಲ್ಲಿ ನಾವು ಕರಗಿಸ್ಕೋಬೇಕು. ನೋಡಿ, ಕರಗಿ ಇದಾಗಿದೆ. ಇದಕ್ಕೀಗ ನಾವು ಈ ಹುರಿದಿಟ್ಕೊಂಡ ಎಳ್ಳು ಪುಡಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಎಳ್ಳು ಬೆಲ್ಲವನ್ನು ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಎಳ್ಳು ಬೆಲ್ಲಕ್ಕೆ ಹಾಕುವಾಗ ಒಲೆ ಉರಿ ಆರಿಸ್ಬಿಟ್ಟು ಎಳ್ಳನ್ನು ಹಾಕಿ ಮಗ್ಚಬೇಕು. ನೋಡಿ, ಇದೀಗ ಆಗಿದೆ. ನೋಡಿ ವೀಕ್ಷಕರೇ, ಇದೀಗ ಆಗಿದೆ. ಇದೀಗ ನಾವು ಉಂಡೆ ಕಟ್ಟಬೇಕಿನ್ನು. ನೋಡಿ ವೀಕ್ಷಕರೇ, ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ವೀಕ್ಷಕರೇ, ರುಚಿ ರುಚಿಯಾದ ಎಳ್ಳುಂಡೆ ಸಿದ್ಧವಾಗಿದೆ. ಇದು ಮಾಡುವುದು ತುಂಬ ಸುಲಭ ಮತ್ತು ಆರೋಗ್ಯಕ್ಕೂ ತುಂಬ ಉತ್ತಮ. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.